ವೃಶ್ಚಿಕ ರಾಶಿಯವರೇ, ಮೇ 14ರ ನಂತರ ನಿಮ್ಮ ಹಣೆಬರಹ ಬದಲಾಗಲಿದೆ ಎಂಬುದನ್ನು ನೆನಪಿಡಿ. ನಿಮ್ಮ ಜಾತಕದಲ್ಲಿ ಗಜಕೇಸರಿ ರಾಜಯೋಗ ಪ್ರಾರಂಭವಾಗಲಿದೆ. ಆದರೆ ಈ ಸಮಯದಲ್ಲಿ ನೀವು ಮಾಡುವ ಈ 3 ತಪ್ಪುಗಳು ನಿಮ್ಮನ್ನು ನಾಶಮಾಡುವ ಅಪಾಯದಲ್ಲಿದೆ. ಆದ್ದರಿಂದ ಜಾಗರೂಕರಾಗಿರಿ ಮತ್ತು ಈ ವಿಡಿಯೋವನ್ನು ಈಗಲೇ ನೋಡಿ, ಇಲ್ಲದಿದ್ದರೆ ನೀವು ಬಹಳಷ್ಟು ಕಳೆದುಕೊಳ್ಳುತ್ತೀರಿ. ವೃಶ್ಚಿಕ ರಾಶಿಯವರೇ, ಒಂದು ನಿಮಿಷ ನಿಲ್ಲಿಸಿ ಮತ್ತು ಆಲಿಸಿ. ನಿಮ್ಮ ಜೀವನದಲ್ಲಿ ನೀವು ಎದುರಿಸಿದ ಎಲ್ಲಾ ಕಷ್ಟಗಳು, ನೀವು ಅನುಭವಿಸಿದ ಕಣ್ಣೀರು, ನೀವು ಕಾಯುತ್ತಿದ್ದ ಕಾಯುವಿಕೆ ಕೊನೆಗೊಳ್ಳುವ ಸಮಯ ಬಂದಿದೆ. ಈ ದಿನಾಂಕವನ್ನು ನಿಮ್ಮ ಕ್ಯಾಲೆಂಡರ್ನಲ್ಲಿ ಮೇ 14, 2026 ಎಂದು ಗುರುತಿಸಿ, ಏಕೆಂದರೆ ಆ ದಿನದ ನಂತರ ಬ್ರಹ್ಮದೇವರು ನಿಮ್ಮ ಹಣೆಬರಹವನ್ನು ಮತ್ತೆ ಬರೆಯಲಿದ್ದಾರೆ. ಆಕಾಶದಲ್ಲಿ ಗ್ರಹಗಳ ಚಲನೆ ಬದಲಾಗುತ್ತಿದೆ. ನಿಮ್ಮ ಜಾತಕದಲ್ಲಿ ಅತ್ಯಂತ ಶಕ್ತಿಶಾಲಿ ಗಜಕೇಸರಿ ರಾಜಯೋಗ ಕಂಡುಬರಲಿದೆ. ಮುಂದಿನ ದಿನಗಳಲ್ಲಿ ಅದೃಷ್ಟ ಎಂದರೆ ಏನು ಮತ್ತು ಹಠಾತ್ ಸಂಪತ್ತು ಎಂದರೆ ಏನು ಎಂದು ನೀವೇ ನೋಡಲಿದ್ದೀರಿ. ಆದರೆ ಒಂದೆಡೆ ರಾಜಯೋಗವು ನಿಮ್ಮನ್ನು ಆಕಾಶಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಿದ್ದರೆ, ನೀವು ಮಾಡುವ ಕೇವಲ 3 ಸಣ್ಣ ತಪ್ಪುಗಳು ನಿಮ್ಮನ್ನು ಸಂಪೂರ್ಣವಾಗಿ ನಾಶಮಾಡುವ ಅಪಾಯವಿದೆ. ನೀವು ಒಂದು ತಪ್ಪು ಮಾಡಿದರೆ, ನೀವು ಬಂದ ಅದೃಷ್ಟವು ನಿಮ್ಮ ಕಣ್ಣ ಮುಂದೆಯೇ ಆವಿಯಾಗುತ್ತದೆ. ರಾಜಯೋಗವು ನಿಮ್ಗೆ ನಿಜವಾಗಿ ಏನು ನೀಡಲಿದೆ? ಆ 3 ತಪ್ಪುಗಳು ಯಾವುವು? ನಿಮ್ಮ ಶತ್ರುಗಳ ಪಿತೂರಿಗಳನ್ನು ನೀವು ಹೇಗೆ ಜಯಿಸಬಹುದು ಮತ್ತು ಯಶಸ್ಸನ್ನು ಸಾಧಿಸಬಹುದು? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಇಲ್ಲದಿದ್ದರೆ ನಿಮ್ಮ ಜೀವನದ ದೊಡ್ಡ ಅವಕಾಶವನ್ನು ನೀವು ಕಳೆದುಕೊಳ್ಳುವ ಮತ್ತು ತೀವ್ರವಾಗಿ ಕಳೆದುಕೊಳ್ಳುವ ಅಪಾಯವಿದೆ. ಇದು ಕೇವಲ ವಿಡಿಯೋ ಅಲ್ಲ, ಬ್ರಹ್ಮ ನಿಮ್ಗೆ ಕಳುಹಿಸಿರುವ ಎಚ್ಚರಿಕೆ. ವೃಶ್ಚಿಕ ರಾಶಿಯವರ ಜಾತಕ ಮೇ 22, 2026 ನಿಮಗೆ ಹೇಗಿರುತ್ತದೆ? ಸ್ವಲ್ಪ ಸಮಯದಿಂದ ನೀವು ಅನೇಕ ತೊಂದರೆಗಳನ್ನು ಎದುರಿಸುತ್ತಿದ್ದೀರಿ ಮತ್ತು ಇದ್ದಕ್ಕಿದ್ದಂತೆ ಮಾನಸಿಕ ಒತ್ತಡವು ನಿಮ್ಮನ್ನು ಸುತ್ತುವರೆದಿರುತ್ತದೆ. ಕೆಲವು ಕೆಲಸಗಳನ್ನು ಮಾಡಬೇಕೆ ಅಥವಾ ಬೇಡವೇ ಎಂದು ನೀವು ಅತಿಯಾಗಿ ಯೋಚಿಸುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಅಜ್ಞಾತವಾದ ಯಾವುದೋ ಭಯವು ನಿಮ್ಮನ್ನು ಕಾಡುತ್ತದೆ ಮತ್ತು ನಾಳೆ ಏನಾಗುತ್ತದೆ ಎಂಬುದರ ಬಗ್ಗೆ ನೀವು ಚಿಂತಿತರಾಗುತ್ತೀರಿ. ಆದರೆ ಈಗ ಹೊಸ ತಿಂಗಳು ಬರುತ್ತಿದೆ. ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಭಯವಿದೆ. ಆದಾಗ್ಯೂ ಈ ಮೇ ತಿಂಗಳು ನಿಮಗೆ ಅದ್ಭುತ ಯೋಗಗಳನ್ನು ತರುತ್ತದೆ. ಅದು ನಿಮಗೆ ಸ್ಪರ್ಧೆಯಲ್ಲಿ ಯಶಸ್ಸು ಮತ್ತು ವಿಜಯವನ್ನು ನೀಡುತ್ತದೆ. ಎಲ್ಲಾ ಗ್ರಹಗಳು ನಿಮ್ಮನ್ನು ಬೆಂಬಲಿಸುತ್ತಿವೆ. ಆದರೆ ನೀವು ಕೆಲವು ಸ್ಥಳಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ಈ ವಿಡಿಯೋ ನಿಮ್ಮ ಕಣ್ಣ ಮುಂದೆ ಬಂದಿದ್ದರೆ, ದೇವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಸಮಯ ಬಂದಿದೆ ಎಂದರ್ಥ. ಈ ವಿಡಿಯೋದಲ್ಲಿ ನಿಮಗೆ ಪರಿಹಾರ ಸಿಗಲಿದೆ. ಇದರಿಂದಾಗಿ ನಿಮ್ಮ ಜೀವನ ಬದಲಾಗುತ್ತದೆ. ಮೇ ತಿಂಗಳಲ್ಲಿ ನಿಮ್ಗೆ ಬಹಳಷ್ಟು ಸಂತೋಷ ಬರಲಿದೆ. 4 ಅದ್ಭುತ ಘಟನೆಗಳು ನಿಮಗಾಗಿ ಕಾಯುತ್ತಿವೆ. ಆದರೆ ನೀವು 3 ವಿಷಯಗಳ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಏಕೆಂದರೆ 99% ಜನರು ತಾವು ಮಾಡುವ ತಪ್ಪುಗಳಿಂದಾಗಿ ಪ್ರತಿ ತಿಂಗಳು ಕಷ್ಟಗಳು, ವಂಚನೆಗಳು ಮತ್ತು ನಷ್ಟಗಳನ್ನು ಎದುರಿಸುತ್ತಾರೆ. ಈ ವಿಡಿಯೋ ಸಂಪೂರ್ಣವಾಗಿ ಗ್ರಹಗಳ ಚಲನೆಯನ್ನು ಆಧರಿಸಿದೆ. ನಾನು ಗ್ರಹಗಳ ವಿಶ್ಲೇಷಣೆಯ ಮೂಲಕ ಹೇಳಲು ಹೊರಟಿರುವ ವಿಷಯಗಳನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಅದಕ್ಕಾಗಿಯೇ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆಗ ಮಾತ್ರ ಮೇ 2026 ನೀವು ಎಂದಿಗೂ ಊಹಿಸದ ರೀತಿಯಲ್ಲಿ ನಿಮ್ಗೆ ಅದ್ಭುತವಾಗುತ್ತದೆ. ನೀವು ವಿಡಿಯೋವನ್ನು ನಿರ್ಲಕ್ಷಿಸಿದರೆ ಅಥವಾ ಮಧ್ಯದಲ್ಲಿ ನಿಲ್ಲಿಸಿದರೆ, ನೀವು ಏನಾದರೂ ಒಳ್ಳೆಯದನ್ನು ಕಳೆದುಕೊಳ್ಳುತ್ತೀರಿ. ಮೊದಲನೆಯದಾಗಿ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಚಂದಾದಾರರಾಗಿ. ಏಕೆಂದರೆ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಸಂಬಂಧಿಸಿದ ಹೆಚ್ಚಿನ ಪ್ರಮುಖ ವಿಡಿಯೋಗಳು ಈ ಚಾನಲ್ನಲ್ಲಿ ಬರುತ್ತವೆ. ಈ ವಿಡಿಯೋವನ್ನು ಯಾರು ಇಷ್ಟಪಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿ ದೇವ ಎಂದು ಬರೆದರು, ಶನಿ ದೇವ ಖಂಡಿತವಾಗಿಯೂ ಅವರ ಆಸೆಗಳನ್ನು ಪೂರೈಸುತ್ತಾರೆ. ನೀವು ಗ್ರಹಗಳ ಸ್ಥಾನವನ್ನು ನೋಡಿದರೆ, ತಿಂಗಳ ಆರಂಭದಲ್ಲಿ ಶುಕ್ರನು ಕೇಂದ್ರದಲ್ಲಿ 7ನೇ ಮನೆಯಲ್ಲಿರುತ್ತಾನೆ. ಶನಿ ಮತ್ತು ಮಂಗಳ 5ನೇ ಮನೆಯಲ್ಲಿ ಒಟ್ಟಿಗೆ ಇರುತ್ತಾರೆ. 6ನೇ ಮನೆಯಲ್ಲಿ ಸೂರ್ಯ ಬುಧ ಸಂಯೋಗವಿದೆ. ಗುರು ತ್ರಿಕೋನದಲ್ಲಿ 8ನೇ ಮನೆಯಲ್ಲಿ ಮತ್ತು ಕೇತು 10ನೇ ಮನೆಯಲ್ಲಿದ್ದಾರೆ. ಸಮಯ ಕಳೆದಂತೆ ಈ ಗ್ರಹಗಳ ಚಿಹ್ನೆ ಬದಲಾಗುತ್ತದೆ. ಈಗ ಅದರ ಪರಿಣಾಮವೇನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ನೀವು ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ಶನಿಯು ನಿಮ್ಮ 5ನೇ ಮನೆಯಲ್ಲಿದ್ದಾರೆ. 5ನೇ ಮನೆಯಲ್ಲಿರುವುದರಿಂದ ಜೀವನದಲ್ಲಿ ಹೊಸದನ್ನು ಮಾಡಲು ಅಥವಾ ದೊಡ್ಡ ಹೆಜ್ಜೆ ಇಡಲು ಅವಕಾಶ ಸಿಗುತ್ತದೆ. ಅಂದರೆ ಶನಿಯು ನಿಮ್ಮನ್ನು ಉತ್ತಮ ಮಟ್ಟವನ್ನು ತಲುಪಲು ಮಾರ್ಗದರ್ಶನ ಮಾಡುತ್ತಾನೆ. ಆದರೆ ನೀವು ಮಾಡುವ ಕೆಲಸದಲ್ಲಿ ಸ್ಥಿರವಾಗಿರಬೇಕು. ನೀವು ಯಾವುದೇ ಕೆಲಸ ಮಾಡಿದರೂ ಅದನ್ನು ನಿಯಮಿತವಾಗಿ ಮಾಡಬೇಕು. ಮೇ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯವೆಂದರೆ, ಶನಿಯು ನಿಮ್ಮ 5ನೇ ಮನೆಯಿಂದ ತಿಂಗಳು ಪೂರ್ತಿ ನಿಮ್ಮನ್ನು ನೋಡುತ್ತಿರುತ್ತಾನೆ. ನಾವು ಯಾವುದೇ ಕೆಲಸವನ್ನು ನಮ್ಮ ಪೂರ್ಣ ಹೃದಯದಿಂದ ಮಾಡಿದರೆ ಆ ಕೆಲಸ ಯಶಸ್ವಿಯಾಗುತ್ತದೆ. ಅದು ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ.
ಅದೇ ರೀತಿ ನೀವು ಕೈಗೊಳ್ಳುವ ಯಾವುದೇ ಕೆಲಸವನ್ನು ಮುಂದೂಡಬೇಡಿ. ಫಲಿತಾಂಶವು ತಕ್ಷಣ ಬರಲಿ ಅಥವಾ ಬರದಿರಲಿ, ನೀವು ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಬೇಕು. ಇದನ್ನು ನಿಮ್ಮ ಕರ್ಮದ ಪರೀಕ್ಷೆ ಎಂದು ಪರಿಗಣಿಸಿ ಮತ್ತು ನಿಮ್ಮ ಕೆಲಸದಲ್ಲಿ ಸ್ಥಿರವಾಗಿರಿ. ಅನೇಕ ಜನರು 2 ಅಥವಾ 3 ದಿನ ಕೆಲಸ ಮಾಡುತ್ತಾರೆ ಮತ್ತು ಬೇಸರಗೊಳ್ಳುತ್ತಾರೆ ಎಂಬ ಕಾರಣಕ್ಕೆ ಬಿಟ್ಟುಬಿಡುತ್ತಾರೆ. ಅಂತಹ ಜನರು ಈ ತಿಂಗಳು ಏನನ್ನೂ ಸಾಧಿಸುವುದಿಲ್ಲ. ಆದರೆ ಏನನ್ನಾದರೂ ಸಾಧಿಸುವ ದೃಢಸಂಕಲ್ಪ ಹೊಂದಿರುವವರು ಮತ್ತು ತಮ್ಮ ಮೇಲೆ ನಂಬಿಕೆ ಇಡುವವರೊಂದಿಗೆ ಶನಿ ದೇವರು ಇರುತ್ತಾರೆ. ಶನಿ ದೇವರು ನಿಧಾನವಾಗಿ ಫಲಿತಾಂಶಗಳನ್ನು ನೀಡುತ್ತಾರೆ. ಅದಕ್ಕಾಗಿಯೇ ತಿಂಗಳ ಆರಂಭದಲ್ಲಿ ನೀವು ಮಾಡುವ ಕಠಿಣ ಪರಿಶ್ರಮವು ತಿಂಗಳ ಕೊನೆಯಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಗುರಿಯನ್ನು ತಲುಪಲು ಶನಿ ದೇವರು ನಿಮ್ಗೆ ಮಾರ್ಗದರ್ಶನ ನೀಡುತ್ತಾರೆ. ರಾಶಿಚಕ್ರದಲ್ಲಿ ಬದಲಾವಣೆಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ. ಈಗ ಅವು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಕಂಡುಹಿಡಿಯೋಣ. ಏನನ್ನೂ ಕಳೆದುಕೊಳ್ಳದೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಮೊದಲನೆಯದಾಗಿ ನೀವು ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ಶನಿ ದೇವರು ನಿಮ್ಮ 5ನೇ ಮನೆಯಲ್ಲಿ ಕುಳಿತಿದ್ದಾರೆ. ಶನಿ ದೇವರು 5ನೇ ಮನೆಯಲ್ಲಿರುವುದರಿಂದ ಜೀವನದಲ್ಲಿ ಹೊಸದನ್ನು ಮಾಡಲು ಅಥವಾ ದೊಡ್ಡ ಹೆಜ್ಜೆ ಇಡಲು ಅವಕಾಶ ಸಿಗುತ್ತದೆ. ಅಂದರೆ ಉತ್ತಮ ಮಟ್ಟವನ್ನು ತಲುಪಲು ಶನಿ ದೇವರು ನಿಮ್ಗೆ ಮಾರ್ಗದರ್ಶನ ನೀಡುತ್ತಾನೆ. ಆದರೆ ನೀವು ಮಾಡುವ ಕೆಲಸದಲ್ಲಿ ಸ್ಥಿರವಾಗಿರಿ. ನೀವು ಯಾವುದೇ ಕೆಲಸ ಮಾಡಿದರೂ ಅದನ್ನು ನಿಯಮಿತವಾಗಿ ಮಾಡಿ. ಮೇ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯವೆಂದರೆ ಶನಿಯು ಆ ತಿಂಗಳು ಪೂರ್ತಿ 5ನೇ ಮನೆಯಿಂದ ನಿಮ್ಮನ್ನು ಗಮನಿಸುತ್ತಿರುತ್ತಾನೆ. ನಾವು ಯಾವುದೇ ಕೆಲಸವನ್ನು ನಮ್ಮ ಪೂರ್ಣ ಹೃದಯದಿಂದ ಮಾಡಿದರೆ ಆ ಕೆಲಸ ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ. ಅದೇ ರೀತಿ ನೀವು ಕೈಗೊಳ್ಳುವ ಯಾವುದೇ ಕೆಲಸವನ್ನು ಮುಂದೂಡಬೇಡಿ. ಆ ಕೆಲಸಗಳನ್ನು ನಿಯಮಿತವಾಗಿ ಪೂರ್ಣಗೊಳಿಸಿ. ಫಲಿತಾಂಶಗಳು ತಕ್ಷಣ ಬರಲಿ ಅಥವಾ ಬರದಿರಲಿ, ನೀವು ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಬೇಕು. ಇದನ್ನು ನನ್ನ ಕರ್ಮದ ಪರೀಕ್ಷೆ ಎಂದು ಪರಿಗಣಿಸಿ ಮತ್ತು ನಿಮ್ಮ ಕೆಲಸದಲ್ಲಿ ಸ್ಥಿರವಾಗಿರಿ. 2 ಅಥವಾ 3 ದಿನಗಳ ಕಾಲ ಕೆಲಸ ಮಾಡಿದ ನಂತರ ಅನೇಕ ಜನರು ಬೇಸರಗೊಳ್ಳುತ್ತಾರೆ. ಮೇ ತಿಂಗಳಲ್ಲಿ ಬಿಟ್ಟುಕೊಡುವವರು ಏನನ್ನೂ ಸಾಧಿಸುವುದಿಲ್ಲ. ಆದರೆ ಏನನ್ನಾದರೂ ಸಾಧಿಸುವ ದೃಢನಿಶ್ಚಯ ಮತ್ತು ತಮ್ಮ ಮೇಲೆ ನಂಬಿಕೆ ಇರುವವರು 5ನೇ ಮನೆಯಲ್ಲಿ ಶನಿಯನ್ನು ಹೊಂದಿರುತ್ತಾರೆ. ಶನಿ ನಿಧಾನವಾಗಿ ಫಲಿತಾಂಶಗಳನ್ನು ನೀಡುತ್ತಾನೆ. ಆದ್ದರಿಂದ ಎಲ್ಲವೂ ಒಂದೇ ಬಾರಿಗೆ ಆಗುತ್ತದೆ ಎಂದು ನಿರೀಕ್ಷಿಸಬೇಡಿ. ತಿಂಗಳ ಆರಂಭದಲ್ಲಿ ನೀವು ಮಾಡುವ ಕಠಿಣ ಪರಿಶ್ರಮವು ತಿಂಗಳ ಕೊನೆಯಲ್ಲಿ ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಗುರಿಯನ್ನು ಸಾಧಿಸಲು ಶನಿ ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ಈಗ 2ನೇ ಪ್ರಮುಖ ವಿಷಯದ ಬಗ್ಗೆ ಕಲಿಯೋಣ. ಮೇ 1ರಿಂದ ಮೇ 11ರವರೆಗೆ ಶನಿಯು ನಿಮ್ಮನ್ನು ಹೇಗೆ ಮಾರ್ಗದರ್ಶನ ಮಾಡುತ್ತಾನೆ, ನಿಮ್ಮ ಜೀವನವನ್ನು ಹೇಗೆ ನಡೆಸುವುದು, ಕರ್ಮವನ್ನು ಹೇಗೆ ಮಾಡುವುದು ಕಲಿಸಲಾಗಿದೆ. ಆದರೆ ಮೇ 11ರಂದು ಒಂದು ದೊಡ್ಡ ಬದಲಾವಣೆ ಸಂಭವಿಸಲಿದೆ. ನಿಮ್ಮ ರಾಶಿ ಅಧಿಪತಿ ಮಂಗಳ ಮೇಷರಾಶಿಗೆ ಪ್ರವೇಶಿಸಲಿದ್ದಾನೆ. ಎಚ್ಚರಿಕೆಯಿಂದ ಆಲಿಸಿ. ಮೇ 11ರವರೆಗೆ ಶನಿಯೊಂದಿಗೆ ಇದ್ದ ಮಂಗಳ ನಂತರ ನಿಮ್ಮ 6ನೇ ಮನೆಗೆ ಚಲಿಸುತ್ತದೆ. ಇಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು, ಏಕೆಂದರೆ ಮಂಗಳವು ನಿಮ್ಮ ಜಾತಕದಲ್ಲಿ 6ನೇ ಮನೆಯಾಗಿದ್ದು, ಇದು ರೋಗಗಳು, ಶತ್ರುಗಳು ಮತ್ತು ಸಾಲಗಳಿಗೆ ಸಂಬಂಧಿಸಿದೆ. ಮೇ 11ರ ನಂತರ ಮಂಗಳ ಇಲ್ಲಿ ಪ್ರವೇಶಿಸಿದಾಗ ಒಂದು ವಿಷಯ ಖಚಿತ. ನಿಮ್ಮ ರಾಶಿ ಅಧಿಪತಿಯ ಪ್ರಭಾವದಿಂದಾಗಿ ನೀವು ನಿಮ್ಮ ಶತ್ರುಗಳನ್ನು ಗೆಲ್ಲುವಿರಿ. ನೀವು ಎಲ್ಲಿ ಕೆಲಸ ಮಾಡುತ್ತೀರಿ, ಕಚೇರಿಯಲ್ಲಿರಲಿ ಅಥವಾ ಯಾವುದೇ ವೃತ್ತಿಯಲ್ಲಿರಲಿ, ನಿಮ್ಮ ಪ್ರತಿಸ್ಪರ್ಧಿಗಳು ಮತ್ತು ನಿಮ್ಮ ಮೇಲೆ ಅಸೂಯೆಪಟ್ಟವರು ನಿಮ್ಮ ಹೊಡೆತಗಳಿಗೆ ಖಂಡಿತವಾಗಿಯೂ ತಲೆಬಾಗುತ್ತಾರೆ. ನೀವು ಅವರ ಮೇಲೆ ಮೇಲುಗೈ ಸಾಧಿಸುವಿರಿ. ನೀವು ಯಾವುದೇ ವೃತ್ತಿಯಲ್ಲಿದ್ದರೂ ನಿಮ್ಮ ಬಗ್ಗೆ ಅಸೂಯೆಪಟ್ಟ ಎಲ್ಲಾ ಶತ್ರುಗಳ ಮೇಲೆ, ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಅಥವಾ ನಿಮಗೆ ಹಾನಿ ಬಯಸುವವರ ಮೇಲೆ ನೀವು ಜಯ ಸಾಧಿಸುವಿರಿ. ಮಂಗಳ ದೇವರ ಕೃಪೆಯಿಂದ ನೀವು ಅವರೆಲ್ಲರ ಮೇಲೂ ಮೇಲುಗೈ ಸಾಧಿಸುವಿರಿ. ಆದಾಗ್ಯೂ ಇದು ಕೆಲವು ನಕಾರಾತ್ಮಕ ಫಲಿತಾಂಶಗಳನ್ನು ಸಹ ಹೊಂದಿರಬಹುದು. ವಿಡಿಯೋದ ಬಗ್ಗೆ ಮಾತನಾಡೋಣ. ನಿಮ್ಮ ಜೀವನದಲ್ಲಿ ಇದೀಗ ಸಂಭವಿಸಲಿರುವ 4 ಅದ್ಭುತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು, ಶನಿ ದೇವರ ಆಶೀರ್ವಾದ. 2ನೇಯದಾಗಿ, ಮೇ 11ರ ನಂತರ ಮಂಗಳನ ಪ್ರಭಾವದಿಂದಾಗಿ ನೀವು ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಜಯ ಸಾಧಿಸುತ್ತೀರಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ದ್ವಿಗುಣಗೊಳಿಸುತ್ತದೆ. ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯಗಳು ಅಗಾಧವಾಗಿ ಹೆಚ್ಚಾಗುತ್ತವೆ. ನಾವು ಮುಂದಿನ ವಿಷಯದ ಬಗ್ಗೆ ಮಾತನಾಡಿದರೆ, ಮೇ 14ರಂದು ಜಾತಕ ಚಕ್ರದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸಲಿದೆ. ಆ ದಿನ ಗುರು ಮತ್ತು ಶುಕ್ರನ ಸಂಯೋಗದಿಂದಾಗಿ ಈ ರೀತಿಯ ರಾಜಯೋಗವು ಮತ್ತೆ ಮತ್ತೆ ಬರುವುದಿಲ್ಲ. ಅದಕ್ಕಾಗಿಯೇ ಗಮನವಿಟ್ಟು ಆಲಿಸಿ. ಮೇ 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಇದು ಅತ್ಯಂತ ಮುಖ್ಯವಾದ ಮಾಹಿತಿಯಾಗಿದೆ. ಮೇ 14ರಂದು 7ನೇ ಮನೆಯಲ್ಲಿರುವ ಶುಕ್ರನು 8ನೇ ಮನೆಗೆ ಪ್ರವೇಶಿಸುತ್ತಾನೆ.
ಅಲ್ಲಿ ಈಗಾಗಲೇ ಗುರು ಇದ್ದಾನೆ. ಗುರು ಮತ್ತು ಶುಕ್ರನ ಈ ಸಂಯೋಗದಿಂದಾಗಿ 8ನೇ ಮನೆಯಲ್ಲಿ ಅದ್ಭುತವಾದ ರಾಜಯೋಗವು ರೂಪುಗೊಳ್ಳುತ್ತದೆ. ಇದರಿಂದಾಗಿ ನೀವು ಮಾಡುವ ಯಾವುದೇ ಕೆಲಸದಲ್ಲಿ ಅಥವಾ ಯಾವುದೇ ಹೊಸ ವಿಷಯದ ಬಗ್ಗೆ ಸಂಶೋಧನೆ ಮಾಡುತ್ತಿರಲಿ ಅಥವಾ ನಿಮ್ಮ ಹವ್ಯಾಸಗಳು ಏನೇ ಇರಲಿ, ಅದರಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ. ನೀವು ಹೊಸದನ್ನು ಕಲಿಯಲು ಬಯಸಿದರೆ ಅದು ನಿಮ್ಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಇದಲ್ಲದೆ 8ನೇ ಮನೆಯು ಹಠಾತ್ ಬದಲಾವಣೆಗಳು ಸಂಭವಿಸಬಹುದಾದ ಸ್ಥಳವಾಗಿದೆ. ಇದು ಬೆಳವಣಿಗೆಗಳ ಸಂಕೇತವಾಗಿರುವುದರಿಂದ ನಿಮಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚು. ಗುರು ನಿಮ್ಮ ಅದೃಷ್ಟಕ್ಕೆ ಕಾರಣ. ಈಗ ಅವರು ನಿಮ್ಗೆ ಅದೃಷ್ಟವನ್ನು ತೋರಿಸುತ್ತಿದ್ದಾರೆ. ಶುಕ್ರ ಕೂಡ ಸೇರಿಕೊಂಡಿದ್ದಾರೆ. ಆದಾಗ್ಯೂ ರಾಜಯೋಗದ ಪ್ರಯೋಜನಗಳನ್ನು ತಪ್ಪಿಸಲು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಆ ತಪ್ಪುಗಳು ಯಾವುವು ಎಂದು ನಿಮಗೆ ತಿಳಿಯುವ ಮೊದಲೇ ತಿಳಿಯುತ್ತದೆ. ಈ ಗ್ರಹಗಳ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ವಿಡಿಯೋದ ಕೊನೆಯಲ್ಲಿ 3 ಪ್ರಬಲ ಪರಿಹಾರಗಳನ್ನು ಸಹ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಕೊನೆಯವರೆಗೂ ವೀಕ್ಷಿಸಿ. ಮೇ 14ರ ನಂತರ ಗುರು ಮತ್ತು ಶುಕ್ರನ ಸಂಯೋಗವು ನಿಮ್ಮ ಜೀವನದಲ್ಲಿ ಹಠಾತ್ ಹಣ ಬರಲು ದಾರಿ ಮಾಡಿಕೊಡುತ್ತದೆ. ಅದು ಹಾಗೇ ಮಾಡುತ್ತದೆ. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಮೇ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಏರಿಳಿತಗಳಿಂದ ತುಂಬಿರುತ್ತದೆ. ನೀವು ಈ ವಿಡಿಯೋವನ್ನು ಇನ್ನೂ ಇಷ್ಟಪಡದಿದ್ದರೆ ತಕ್ಷಣ ಲೈಕ್ ಮಾಡಿ, ಇದು ನಮ್ಗೆ ಸಾಕಷ್ಟು ಪ್ರೋತ್ಸಾಹ ನೀಡುತ್ತದೆ. ಅಲ್ಲದೆ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ಮೇ 15ರಂದು ಮತ್ತೊಂದು ಪ್ರಮುಖ ಬದಲಾವಣೆ ಸಂಭವಿಸುತ್ತದೆ. 6ನೇ ಮನೆಯಲ್ಲಿರುವ ಸೂರ್ಯ ಮತ್ತು ಬುಧ ನಿಮ್ಮ 7ನೇ ಮನೆಗೆ ಒಟ್ಟಿಗೆ ಪ್ರವೇಶಿಸುತ್ತಾರೆ. ಅದಕ್ಕೂ ಮೊದಲು ಮೇ 14ರಂದು ಶುಕ್ರನು ನಿಮ್ಮ ಮನೆಯನ್ನು ತೊರೆದನು. ಆದ್ದರಿಂದ ಈಗ ನಿಮ್ಮ 7ನೇ ಮನೆ ಸೂರ್ಯ ಮತ್ತು ಬುಧನ ಸಂಯೋಜನೆಯಿಂದ ತುಂಬಿರುತ್ತದೆ. ಜಾತಕದಲ್ಲಿ 7ನೇ ಮನೆಯು ನಿಮ್ಮ ಸಂಗಾತಿ ಮತ್ತು ನಿಮ್ಮ ವ್ಯವಹಾರ ಪಾಲುದಾರರಿಗೆ ಸಂಬಂಧಿಸಿದೆ. ಇಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳು ಸೇರುವುದರಿಂದ ನಿಮ್ಮ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ನಿಮಗಾಗಿ ಒಂದು ವಿಶಿಷ್ಟ ಗುರುತನ್ನು ನೀವು ಪಡೆಯುತ್ತೀರಿ. ಸೂರ್ಯ ಮತ್ತು ಬುಧ ನಿಮ್ಮ ಮೌಲ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಾರೆ. ಸೂರ್ಯ ಇಲ್ಲಿ ಉನ್ನತ ಸ್ಥಾನದಲ್ಲಿರುವುದರಿಂದ ನಿಮ್ಮ ವ್ಯಕ್ತಿತ್ವವು ಪ್ರಕಾಶಮಾನವಾಗಿರುತ್ತದೆ. ಆದಾಗ್ಯೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಅಥವಾ ನಿಮ್ಮ ವ್ಯವಹಾರ ಪಾಲುದಾರರೊಂದಿಗೆ ಸಣ್ಣಪುಟ್ಟ ಘರ್ಷಣೆಗಳು ಉಂಟಾಗುವ ಸಾಧ್ಯತೆಯಿದೆ. ವಿಶೇಷವಾಗಿ ಹೆಮ್ಮೆ ನಮ್ಗೆ ತೊಂದರೆ ಉಂಟುಮಾಡಬಹುದು. ನೀವು ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಇಲ್ಲಿ ನಾನು ವಿವರಿಸುತ್ತೇನೆ. ಆದರೆ ಒಂದು ವಿಷಯವೇನೆಂದರೆ ನಿಮ್ಮ ಇಮೇಜ್ ಹೆಚ್ಚಾಗುತ್ತದೆ, ನಿಮ್ಮ ಮೌಲ್ಯ ಹೆಚ್ಚಾಗುತ್ತದೆ. ನಿಮ್ಗೆ ಕೆಲವು ಹೊಸ ಕಂಪನಿಗಳು ಅಥವಾ ಬ್ರ್ಯಾಂಡ್ಗಳೊಂದಿಗೆ ಕೆಲಸ ಮಾಡಲು ಅವಕಾಶ ಸಿಗುತ್ತದೆ. ಇದರಿಂದ ನಿಮ್ಗೆ ಪ್ರಾಯೋಜಕತ್ವವು ಸಿಗಬಹುದು. 8ನೇ ಮನೆಯ ಪ್ರಭಾವವು ಹಠಾತ್ ಆರ್ಥಿಕ ಲಾಭಗಳಿಗೆ ಕಾರಣವಾಗುತ್ತದೆ ಎಂದು ನಾವು ಈಗಾಗಲೇ ಹೇಳಿದ್ದೇವೆ. ಈಗ ಅದು ಬಹುತೇಕ ನಡೆಯುತ್ತಿದೆ. ಆದರೆ ವೃಶ್ಚಿಕ ರಾಶಿಯ ಸ್ಥಳೀಯರೇ, ನೀವು 3 ತಪ್ಪುಗಳನ್ನು ಮಾಡಬಾರದು. ರಾಹು, ಸೂರ್ಯ ಮತ್ತು ಮಂಗಳ ಈ 3 ಗ್ರಹಗಳು ಮೇ ತಿಂಗಳಲ್ಲಿ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಬೀರುವ ಸಾಧ್ಯತೆಯಿದೆ. ಆ ತಪ್ಪುಗಳು ಯಾವುವು ಎಂದು ಈಗ ನೋಡೋಣ. ಮೊದಲು, ರಾಹು ನಿಮ್ಮ 8ನೇ ಮನೆಯಲ್ಲಿದ್ದಾರೆ. ನೀವು ಮನೆಯಲ್ಲಿದ್ದೀರಿ ಎಂಬುದನ್ನು ಮರೆಯಬೇಡಿ. ಇದು ನಿಮ್ಮ ಕಣ್ಣುಗಳಲ್ಲಿ ಉರಿಯುವಿಕೆ ಅಥವಾ ನಿದ್ರಾಹೀನತೆಗೆ ಕಾರಣವಾಗಬಹುದು. ನೀವು ವಿಶ್ರಾಂತಿ ಪಡೆಯದೆ ಹೆಚ್ಚು ಕೆಲಸ ಮಾಡಿದರೆ ನಿಮ್ಮ ಆರೋಗ್ಯ ಹದಗೆಡುತ್ತದೆ. ಆದ್ದರಿಂದ ಈ ಮೇ ತಿಂಗಳಲ್ಲಿ ರಾಹುವನ್ನು ತಪ್ಪಿಸಲು ನೀವು ಕೆಲಸ ಮತ್ತು ವಿಶ್ರಾಂತಿಯ ನಡುವೆ ಸರಿಯಾದ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು. ಹೆಚ್ಚು ಕೆಲಸ ಮಾಡುವುದರ ಸಮಸ್ಯೆಯೆಂದರೆ ನೀವು ಹೆಚ್ಚು ವಿಶ್ರಾಂತಿ ತೆಗೆದುಕೊಂಡರೆ ಇತರರು ನಿಮ್ಮ ಮುಂದೆ ಬರುತ್ತಾರೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುತ್ತಾ ನಿಮ್ಮ ಕೆಲಸವನ್ನು ಸರಿಯಾಗಿ ಪೂರ್ಣಗೊಳಿಸುವ ಕೌಶಲ್ಯವನ್ನು ನೀವು ಬೆಳೆಸಿಕೊಳ್ಳಬೇಕು. ಈ ಸಮತೋಲನವು ಈ ತಿಂಗಳು ನಿಮ್ಗೆ ಬಹಳ ಮುಖ್ಯವಾಗಿದೆ. ಎರಡನೆಯ ವಿಷಯವೆಂದರೆ ಸೂರ್ಯ. ಅವನು ನಿಮ್ಮ 7ನೇ ಮನೆಗೆ ಪ್ರವೇಶಿಸಲಿದ್ದಾನೆ. ಈ 7ನೇ ಮನೆ ನಿಮ್ಮ ಸಂಗಾತಿಗೆ ಹಾಗೂ ನಿಮ್ಮ ವ್ಯವಹಾರ ಪಾಲುದಾರರಿಗೆ ಸಂಬಂಧಿಸಿದೆ. ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ನಡುವೆ ದುರಹಂಕಾರ ಉಂಟಾಗುವ ಸಾಧ್ಯತೆಯಿದೆ. ನಾನು ಹೇಳಿದ್ದನ್ನು ಹೇಳಿದ್ದೇನೆ, ನಾನು ಎಂದಿಗೂ ತಪ್ಪು ಮಾಡುವುದಿಲ್ಲ, ನೀವು ನನ್ನ ಮಾತನ್ನು ಕೇಳಬೇಕು ಎಂದು ಹೇಳುವ ಪ್ರವೃತ್ತಿಯನ್ನು ನೀವು ತಪ್ಪಿಸಬೇಕು. ಇಲ್ಲದಿದ್ದರೆ ನಿಮ್ಮ ಸಂಬಂಧಗಳು ಅಪಾಯದಲ್ಲಿರುತ್ತವೆ. ಕೆಲವೊಮ್ಮೆ ನೀವು ದೊಡ್ಡ ಹೃದಯದಿಂದ ಸಣ್ಣ ವಿಷಯಗಳನ್ನು ಬಿಡಲು ಕಲಿಯಬೇಕಾಗುತ್ತದೆ. ಕೋಪಗೊಳ್ಳದೆ ಬುದ್ಧಿವಂತಿಕೆಯಿಂದ ಯೋಚಿಸುವುದು ನಿಮ್ಗೆ ಬಹಳ ಮುಖ್ಯ, ಏಕೆಂದರೆ ಪರಿಸ್ಥಿತಿಗಳು ಎಂದಿಗೂ ಒಂದೇ ಆಗಿರುವುದಿಲ್ಲ. ನಾವು ಕೋಪದಿಂದ ದೂರ ಹೋದರೆ ವಿಷಯಗಳು ಹಾಳಾಗುತ್ತವೆ. ಅಂದರೆ ನೀವು ಶಾಂತವಾಗಿದ್ದರೆ ನೀವು ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು. ಸೂರ್ಯ ಬಿಸಿ ಗ್ರಹವಾಗಿರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಅನುಮಾನಗಳು ಮತ್ತು ತಪ್ಪುಗ್ರಹಿಕೆಗಳು ಉಂಟಾಗಬಹುದು. ಅದಕ್ಕಾಗಿಯೇ ನೀವು ಮೇ ತಿಂಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ಈಗ 3ನೇ ಮತ್ತು ಕೊನೆಯ ತಪ್ಪಿನ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಆಲಿಸಿ. ಇಲ್ಲದಿದ್ದರೆ
ಆಗಲಿರುವ ವಿಷಯಗಳು ಸಹ ಮಧ್ಯದಲ್ಲಿ ನಿಲ್ಲುತ್ತವೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಅಧಿಪತಿ ನಿಮಗೆ ದಯೆ ತೋರಿಸುತ್ತಿದ್ದಾನೆ. ಅವನು ನಿಮ್ಮನ್ನು ವಿಜಯದ ಹಾದಿಯಲ್ಲಿ ಮುನ್ನಡೆಸುತ್ತಿದ್ದಾನೆ. ಅವನು ನಿಮ್ಮ ಶತ್ರುಗಳ ಮೇಲೆ ಮೇಲುಗೈ ಸಾಧಿಸುವಂತೆ ಮಾಡುತ್ತಿದ್ದಾನೆ. ಆದರೆ ಅದೇ ಮಂಗಳವು ನಿಮ್ಮ 6ನೇ ಮನೆಗೆ ಚಲಿಸುತ್ತಿರುವುದರಿಂದ ನೀವು ಒಂದು ವಿಷಯವನ್ನು ಗಮನಿಸಬೇಕು. ಮಂಗಳವು ನಿಮ್ಗೆ ಅಪಾರ ಶಕ್ತಿಯನ್ನು ನೀಡುತ್ತದೆ. ನೀವು ಹೊಸದನ್ನು ಹೊಂದಿರುತ್ತೀರಿ. ಅದು ನಿಮ್ಮಲ್ಲಿ ಉತ್ಸಾಹ ತುಂಬುತ್ತದೆ. ಆದರೆ ಆ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಹೇಗೆ ಬಳಸಬೇಕೆಂದು ನೀವು ತಿಳಿದುಕೊಳ್ಳಬೇಕು. ಕೆಲವೊಮ್ಮೆ ನಾವು ನಮ್ಮ ಸ್ವಂತ ಕೆಲಸವನ್ನು ಬದಿಗಿಟ್ಟು ಇತರರಿಗಾಗಿ ಶ್ರಮಿಸುತ್ತೇವೆ. ನಾವು ಇತರರಿಗಾಗಿ ನಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ಆದರೆ ಆ ಜನರು ನಿಮ್ಮನ್ನು ಮೋಸ ಮಾಡಿ ತಮ್ಮ ಕೆಲಸ ಮುಗಿದ ನಂತರ ಹೊರಟು ಹೋಗುವ ಅಪಾಯವಿದೆ. ಆದ್ದರಿಂದ ಈ ಮೇ ತಿಂಗಳಲ್ಲಿ ನಿಮ್ಮ ಶಕ್ತಿಯನ್ನು ನಿಮ್ಮ ಬೆಳವಣಿಗೆಗೆ ಮಾತ್ರ ಬಳಸಿ. ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬ ಮತ್ತು ನಿಮ್ಮ ವೃತ್ತಿಜೀವನದ ಮೇಲೆ ಕೇಂದ್ರೀಕರಿಸಿ. ಅನಗತ್ಯವಾಗಿ ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಅಥವಾ ಭಾವನಾತ್ಮಕವಾಗಿ ನಿಮ್ಮ ಸಂಬಂಧಿಕರಿಗಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನೀವು ಹಾಗೆ ಮಾಡಿದರೆ ಮಂಗಳ ಗ್ರಹವೂ ಸಹ ನಕಾರಾತ್ಮಕವಾಗಿರುತ್ತದೆ. ಅವನು ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ. ಇದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಿ ಮತ್ತು ಈ ಗ್ರಹಗಳ ನಕಾರಾತ್ಮಕ ಪರಿಣಾಮಗಳನ್ನು ತೆಗೆದುಹಾಕುವ 3 ಶಕ್ತಿಶಾಲಿ ಪರಿಹಾರಗಳ ಬಗ್ಗೆ ಈಗ ನಮಗೆ ತಿಳಿಸಿ ಎಂದು ನೆನಪಿಡಿ. ಎಚ್ಚರಿಕೆಯಿಂದ ಆಲಿಸಿ ಮತ್ತು ನೀವು ಇವುಗಳನ್ನು ಅನುಸರಿಸಿದರೆ ನಿಮ್ಮ ಎಲ್ಲಾ ತೊಂದರೆಗಳು ಪರಿಹಾರವಾಗುತ್ತವೆ. ನಾವು ಮೊದಲೇ ಹೇಳಿದಂತೆ ರಾಹು ನಿಮ್ಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ವಿಶೇಷವಾಗಿ ಉರಿಯುವ ಕಣ್ಣುಗಳು, ನಿದ್ರಾಹೀನತೆ, ಕೆಲಸ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನದ ಕೊರತೆಯು ನಿಮ್ಮನ್ನು ಕಾಡುತ್ತದೆ. ಆದಾಗ್ಯೂ ನೀವು ರಾಹುವನ್ನು ಸಮಾಧಾನಪಡಿಸಲು ಮತ್ತು ಮೇ 2026ರಲ್ಲಿ ಅದನ್ನು ನಿಮಗೆ ಅನುಕೂಲಕರವಾಗಿಸಲು ಬಯಸಿದರೆ ನೀವು ಪಕ್ಷಿಗಳ ಬಗ್ಗೆ ದಯೆಯಿಂದ ವರ್ತಿಸಬೇಕು. ಅದಕ್ಕೆ ಆಹಾರ ನೀಡಿ. ಕಪ್ಪು ನಾಯಿಗೆ ಬ್ರೆಡ್ ನೀಡಿ. ಹೀಗೆ ಮಾಡುವುದರಿಂದ ರಾಹು ತೃಪ್ತನಾಗುತ್ತಾನೆ ಮತ್ತು ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ. ಸೂರ್ಯನನ್ನು ಮೆಚ್ಚಿಸುವುದು ಸಹ ಬಹಳ ಮುಖ್ಯ. ಇದು ನಿಮ್ಮ ವೈವಾಹಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಸೂರ್ಯ ದೇವರನ್ನು ಸಮಾಧಾನಪಡಿಸಲು ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಅರ್ಘ್ಯವನ್ನು ಅರ್ಪಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆದಾಗ್ಯೂ ತಾಮ್ರದ ಪಾತ್ರೆಯಿಂದ ನೀರು ನೀಡುವಾಗ ನೀರು ಮಾತ್ರವಲ್ಲ, ಅದರಲ್ಲಿ ಕೆಂಪು ಹೂವನ್ನು ಹಾಕಿ ಸೂರ್ಯದೇವರಿಗೆ ಅರ್ಪಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಸಂಗಾತಿ ಮತ್ತು ವ್ಯವಹಾರದಲ್ಲಿ ನಿಮ್ಗೆ ಅದೃಷ್ಟ ಬರುತ್ತದೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವೂ ಹಾಳಾಗುವುದಿಲ್ಲ. 3ನೇಯದಾಗಿ, ನಿಮ್ಮ ರಾಶಿಚಕ್ರದ ಅಧಿಪತಿ ಮಂಗಳ ಗ್ರಹವು ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ದೇಶಿಸಬೇಕೆಂದು ಮತ್ತು ನೀವು ತಪ್ಪು ದಿಕ್ಕಿನಲ್ಲಿ ಹೋಗುವುದನ್ನು ತಡೆಯಲು ಅಥವಾ ನಿಮ್ಮ ಕೋಪವನ್ನು ಕಡಿಮೆ ಮಾಡಲು ಬಯಸಿದರೆ ನೀವು ಮಂಗಳ ಗ್ರಹವನ್ನು ಮೆಚ್ಚಿಸಬೇಕು. ಇದಕ್ಕಾಗಿ ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೆಂಪು ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸಿ. ಅಲ್ಲದೆ ಪ್ರತಿದಿನ ಹನುಮಾನ್ ಚಾಲಿಸಾವನ್ನು ಪಠಿಸಲು ಮರೆಯಬೇಡಿ. ಹೀಗೆ ಮಾಡುವುದರಿಂದ ನಿಮ್ಮ ರಾಶಿಚಕ್ರದ ಅಧಿಪತಿಯ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ. ವೃಶ್ಚಿಕ ರಾಶಿಯ ಜನರೇ, ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ವಿಡಿಯೋವನ್ನು ಇಷ್ಟಪಡಿ. ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ಸಮಸ್ಯೆ ಇದ್ದರೆ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಲು ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತೇವೆ. ನೀವು ಇನ್ನೂ ನಮ್ಮ ಚಾನಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ಈಗಲೇ ಚಂದಾದಾರರಾಗಿ. ಏಕೆಂದರೆ ನೀವು ಮೊದಲು ನಿಮ್ಮ ರಾಶಿಚಕ್ರ ಚಿಹ್ನೆಯ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.